ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ವಿ ಲರ್ನ್ ಟುಗೆದರ್ ಟಿ ಕರ್ನಾಟಕ TET 2024ಕ್ಕೆ ಸಂಬಂಧಪಟ್ಟಂತೆ ನಾವು ಸೈನ್ಸ್ MCQಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೊದಲನೇದಾಗಿ ಇದು 10ನೇ ವರ್ಗಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ. ಈ ದಿನ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸಲು ಸಹಾಯಕವಾದ ಅಂಗಾಂಶ ಯಾವುದು? ನರ ಮತ್ತು ಸ್ನಾಯು ಅಂಗಾಂಶ, ನರ ಮತ್ತು ಸಂಯೋಜಕ ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ಮೇಲಿನವು ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನರ ಮತ್ತು ಸ್ನಾಯು ಅಂಗಾಂಶ ಆಗಿರುತ್ತೆ. ಎರಡನೇ ಕ್ವಶನ್, ಪರಿಸರದಿಂದ ಬರುವ ಮಾಹಿತಿಗಳನ್ನು ಪತ್ತೆ ಹಚ್ಚುವ ಜೀವಕೋಶಗಳಿಗೆ ಏನಂತ ಕರೀತಾರೆ? ಜ್ಞಾನೇಂದ್ರಿಯಗಳು, ಆಕ್ಸಾನ್ಗಳು, ಡೆಂಡ್ರೈಟ್ಗಳು ಮತ್ತು ಗ್ರಾಹಕಗಳು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಗ್ರಾಹಕಗಳು. ಈ ಗ್ರಾಹಕಗಳು ಸಾಮಾನ್ಯವಾಗಿ ಜ್ಞಾನೇಂದ್ರಿಯಗಳು ಆಗಿರುತ್ತೆ. ನಾವು ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿಂದ ವಾಸನೆಯಿಂದ ನೋಡ್ತೇವೆ, ಸಹಜ. ವಾಸನೆಯಿಂದ ಗ್ರಹಿಸ್ತೇವೆ, ಸಹಜ. ಆದರೆ ಆ ಜ್ಞಾನೇಂದ್ರಿಯಗಳಲ್ಲಿ ಇವುಗಳನ್ನು ಗ್ರಹಿಸುವುದು ಯಾವುದು? ಅಲ್ಲಿ ಪತ್ತೆ ಹಚ್ಚುವ ಜೀವಕೋಶ ಯಾವುದಾಗಿರುತ್ತೆ? ಗ್ರಾಹಕಗಳು ಆಗಿರುತ್ತೆ. ನೆಕ್ಸ್ಟು, ಪರಿಸರದಿಂದ ಬರುವ ಮಾಹಿತಿಗಳನ್ನು ಪತ್ತೆ ಹಚ್ಚುವ ಗ್ರಾಹಕಗಳು ಕಂಡುಬರುವ ಸ್ಥಳ ಯಾವುದು ಕೇಳಿದ್ದಾರೆ? ಸ್ನಾಯುಕೋಶ, ಮೆದುಳು, ಜ್ಞಾನೇಂದ್ರಿಯಗಳು, ಮೆದುಳು ಬಳ್ಳಿ. ಇಲ್ಲೇ ಉತ್ತರ ಹೇಳಿದ್ದೀನಿ. ಅದರ ಉತ್ತರ ಯಾವುದು? ಜ್ಞಾನೇಂದ್ರಿಯಗಳು. ನೆಕ್ಸ್ಟ್ ಕ್ವಶನ್, ನಮ್ಮ ದೇಹದಲ್ಲಿ ಡೆಂಡ್ರೈಟ್ಗಳ ಮೂಲಕ ಮಾಹಿತಿಗಳು ಸಂಚರಿಸುವ ಪ್ರಸರಣ ರೀತಿ ಯಾವುದು? ಯಾವ ರೀತಿಯಾಗಿ ಅದು ಮಾಹಿತಿಗಳು ಒಂದು ಡೆಂಡ್ರೈಟ್ಗಳಿಂದ ಅದು ನರತುದಿಗಳವರೆಗೆ ಹೇಗೆ ಸಂಚಾರವಾಗುತ್ತೆ ಹೇಳಿ. ಮೊದಲನೇದಾಗಿ ಏನಿದೆ? ರಾಸಾಯನಿಕಗಳ ಮೂಲಕ ಹೇಳ್ತಾರೆ. ಎರಡನೇದು ವಿದ್ಯುತ್ ಆವೇಗಗಳ ಮೂಲಕ ಅಂತ ಹೇಳ್ತಾರೆ. ನೆಕ್ಸ್ಟು ರಕ್ತಗಳ ಮೂಲಕ ಅಂತ ಹೇಳ್ತಾರೆ. ನಾಲ್ಕನೇದು ರಾಸಾಯನಿಕ ಮತ್ತು ವಿದ್ಯುತ್ ಆವೇಗಗಳ ಮೂಲಕ ಅಂತ ಹೇಳ್ತಾರೆ. ಇದರಲ್ಲಿ ಮೂರನೇದು ರಕ್ತಗಳ ಮೂಲಕ ಅಂತೂ ತಪ್ಪಾದ ಆನ್ಸರ್ ಆಗಿರುತ್ತೆ. ಅಲ್ಲೆಲ್ಲೂ ರಕ್ತಗಳು ಕಂಡು ಬರೋದಿಲ್ಲ. ಹಾಗಾದರೆ ಇವುಗಳಲ್ಲಿ ಕಂಡು ಬರೋದೇನು? ಒಂದೇ ರಾಸಾಯನಿಕಗಳ ಮೂಲಕ ಹೋಗಬೇಕು ಅಥವಾ ವಿದ್ಯುತ್ ಆವೇಗಗಳ ಮೂಲಕ ಹೋಗಬೇಕು. ಇವೆರಡೂ ಇರೋ ಆಪ್ಷನ್ ಕೂಡ ತಪ್ಪಾಗಿರುತ್ತೆ. ಇಲ್ಲಿ ಕೇಳಿದ್ದು ಡೆಂಡ್ರೈಟ್ಗಳ ಮೂಲಕ ಮಾಹಿತಿ ಹೇಗೆ ಸಂಚಾರವಾಗುತ್ತದೆ ಕೇಳಿದರೆ, ಡೆಂಡ್ರೈಟ್ಗಳ ಮೂಲಕ ಕೋಶಕಾಯಕ್ಕೆ, ಕೋಶಕಾಯಿಂದ ಅದು ಆಕ್ಸಾನ್ಗೆ ಬರಬೇಕು, ಅದರ ನರತುದಿಗಳು ಬರಬೇಕು. ಇಲ್ಲಿ ವಿದ್ಯುತ್ ಆವೇಗಗಳ ಮೂಲಕ ಮಾಹಿತಿಗಳು ಸಂಚರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಆವೇಗಗಳು ಪ್ರಸರಣವಾಗುವ ಪಥವಂತ ಕೇಳಿದ್ದಾರೆ. ಫಸ್ಟ್ನೇದು ಡೆಂಡ್ರೈಟ್ ಆಗಿರುತ್ತೆ, ಅದರ ನಂತರ ಕೋಶಕಾಯ ಆಗಿರುತ್ತೆ, ಅದರ ನಂತರ ಆಕ್ಸಾನ್ ಆಗಿರುತ್ತೆ, ಅದರ ನಂತರ ನರ ತುದಿ ಆಗಿರುತ್ತೆ. ಇದರಲ್ಲಿರೋ ಆಪ್ಷನ್ ನೋಡೋದಾದರೆ ಫಸ್ಟ್ನೇದು ಯಾವುದು? ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ಆಪ್ಷನ್ ನಂಬರ್ 3 ಸರಿಯಾಗಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಸಂಸರ್ಗದ ಮೂಲಕ ಮುಂದಿನ ನರಕೋಶದ ಡೆಂಡ್ರೈಟ್ಗಳಿಗೆ ಮಾಹಿತಿಗಳು ಅಥವಾ ನರಾವೇಗಗಳು ಇವುಗಳ ಮೂಲಕ ಪ್ರಸರಣವಾಗುತ್ತದೆ. ಈ ಸಂಸರ್ಗ ಅಂತ ಎಲ್ಲಿ ಕಂಡುಬರುತ್ತವೆ? ಒಂದು ನರಕೋಶ ಅಂತ ತೆಗೆದುಕೊಂಡ್ರೆ ಆ ನರಕೋಶದ ತುದಿಯಲ್ಲಿ ನರತುದಿ ಇರುತ್ತೆ. ಇದರ ನೆಕ್ಸ್ಟ್ ಒಂದು ನರಕೋಶ ಕಂಡುಬರುತ್ತೆ. ಇವೆರಡರ ನಡುವಿನ ಪ್ರದೇಶವನ್ನು ಸಂಸರ್ಗ ಅಂತ ಕರೀತಾರೆ. ಅಂದರೆ ಎರಡು ನರಕೋಶಗಳ ನಡುವಿನ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ಹೇಗೆ ಪ್ರಸರಣವಾಗುತ್ತೆ? ರಾಸಾಯನಿಕಗಳ ಮೂಲಕ, ವಿದ್ಯುತ್ ಆವೇಗಗಳ ಮೂಲಕ, ರಾಸಾಯನಿಕ ಮತ್ತು ವಿದ್ಯುತ್ ಆವೇಗಗಳ ಮೂಲಕ ಮತ್ತು ನೀರಿನ ಪ್ರಮಾಣದಲ್ಲಿ ವ್ಯತ್ಯೀಕರಿಸೋದ್ರ ಮೂಲಕ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಈ ಯಾವುದು ಡೆಂಡ್ರೈಟ್, ನರಕೋಶ ಇವುಗಳೆಲ್ಲ ಕಂಡುಬರುವುದು ಪ್ರಾಣಿ ಜೀವಕೋಶದಲ್ಲಿ, ಪ್ರಾಣಿ ಅಂಗಾಂಶಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಅಂತ ಕರೀತಾರೆ. ಇದು ಸಸ್ಯಗಳಲ್ಲಿ ಈ ರೀತಿಯಾದ ವ್ಯವಸ್ಥೆ ಕಂಡುಬರುವುದಿಲ್ಲ. ಅಲ್ಲಿ ನೀರಿನ ಮೂಲಕವೂ ಇನ್ಯಾವುದರ ಮೂಲಕವೂ ಒಂದು ಮಾಹಿತಿಗಳು ಪ್ರಸರಣವಾಗುತ್ತೆ. ಹಾಗಾಗಿ 4 ಆಪ್ಷನು ತಪ್ಪಾದ ಆಪ್ಷನ್ ಆಗಿರುತ್ತೆ. ಇಲ್ಲಿ ಕೇಳಿದಾರೇನು? ಸಂಸರ್ಗದ ಮೂಲಕ ಮುಂದಿನ ನರಕೋಶಗಳಿಗೆ ಅಂತ ಹೇಳಿದ್ದಾರೆ. ಸಂಸರ್ಗದ ಮೂಲಕ ಮುಂದಿನ ನರಕೋಶ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದೇ ರಾಸಾಯನಿಕಗಳ ಮೂಲಕ ಹೋಗಬೇಕು ಅಥವಾ ಒಂದು ವಿದ್ಯುತ್ ಆವೇಗಗಳ ಮೂಲಕ ಹೋಗಬೇಕು. ಹಾಗಾಗಿ 3ನೇ ಆಪ್ಷನ್ ಕೂಡ ತಪ್ಪಾದ ಆಪ್ಷನ್ ಆಗಿರುತ್ತೆ. ಡೆಂಡ್ರೈಟ್ಗಳಿಂದ ಕೋಶಕಾಯಗಳಿಗೆ, ಕೋಶಕಾಯಗಳಿಂದ ಆಕ್ಸಾನ್ಗಳಿಗೆ, ಆಕ್ಸಾನ್ಗಳಿಂದ ಹೇಗೆ ಹೋಗುತ್ತೆ? ಆಗದು ವಿದ್ಯುತ್ ಆವೇಗಗಳ ಮೂಲಕ ಹೋಗುತ್ತೆ.
ಆದರೆ ಇಲ್ಲಿ ಕೇಳಿದ್ದೀನಿ ಒಂದು ಸಂಸರ್ಗದ ಮೂಲಕ ಮುಂದಿನ ನರಕೋಶಗಳಿಗೆ ಅಂತ ಕೇಳಿದ್ದಾರೆ. ವಿದ್ಯುತಾವೇಗಳು ಆಕ್ಸಾನ್ನಿಂದ ಸಂಸರ್ಗಕ್ಕೆ ನರತುದಿಗಳಿಗೆ ಬಂದ ತಕ್ಷಣ ಆ ನರತುದಿಗಳಲ್ಲಿ ಏನಾಗುತ್ತೆ, ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ರಾಸಾಯನಿಕಗಳು ಮುಂದಿನ ನರಕೋಶಕ್ಕೆ ರಾಸಾಯನಿಕಗಳ ಮೂಲಕ ಮಾಹಿತಿಗಳನ್ನು ಪ್ರಸರಣ ಮಾಡುತ್ತೆ. ಆ ಮುಂದಿನ ನರಕೋಶಗಳಲ್ಲಿ ಡೆಂಡ್ರೈಟ್ ನಂತರ ವಿದ್ಯುತಾವೇಗಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಒಂದು ಸಂಸರ್ಗದ ಮೂಲಕ ಮುಂದಿನ ನರಕೋಶದ ಡೆಂಡ್ರಾಯ್ಟ್ಗಳಿಗೆ ಹೇಗೆ ಮಾಹಿತಿಗಳು ಪ್ರಸರಣವಾಗುತ್ತದೆ ಅಂತ ಕೇಳಿದ್ರೆ ಇಲ್ಲಿ ರಾಸಾಯನಿಕಗಳ ಮೂಲಕ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟು, ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ವ್ಯಕ್ತ ಮಾಡುವ ಹಠಾತ್ ಪ್ರತಿಕ್ರಿಯೆಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಕ್ರಿಯೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಪರಿವರ್ತನೆ, ಚಾಪ, ನೆಕ್ಸ್ಟು ಪರಾವರ್ತನೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 4ನೇ ಆಪ್ಷನ್ ಆಗಿರುತ್ತೆ. ಇಲ್ಲಿ ಪ್ರತಿಕ್ರಿಯೆನ ಪರಾವರ್ತನೆ ಅಂತ ಹೇಳ್ತಾರೆ. ಆ ಪಥವನ್ನೇನಂತ ಕರೀತಾರೆ, ಪರಾವರ್ತನೆ ಚಾಪ ಅಂತ ಕರೀತಾರೆ. ಪರಾವರ್ತಿತ ಚಾಪಗಳು ಸಾಗುವ ಪಥ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿರೋ ಸರಿಯಾದ ಆಪ್ಷನನ್ನು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಚೋದನೆ ಆ ಕ್ರಿಯೆ ಸಾಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಗ್ರಾಹಕಗಳು ಆ ಮಾಹಿತಿಯನ್ನು ಗುರ್ತ ಮಾಡಬೇಕಾಗತ್ತೆ. ಇಲ್ಲಿ ಜ್ಞಾನೇಂದ್ರಿಯಗಳಲ್ಲಿರುವ ಗ್ರಾಹಕಗಳು ಪತ್ತೆ ಮಾಡಿದ ನಂತರ ಆ ಗ್ರಾಹಕದಲ್ಲಿರುವ ನರಕೋಶಗಳಿಗೆ ಮಾಹಿತಿ ಹೋಗುತ್ತೆ. ಅದರ ನಂತರ ಜ್ಞಾನವಾಹಿ ನರಕೋಶಗಳ ಮೂಲಕ ಅದೆಲ್ಲಿ ಹೋಗುತ್ತೆ, ಮೆದುಳು ಬಳ್ಳಿಯಲ್ಲಿರುವ ಸಂಬಂಧ ಕಲ್ಪಿಸುವ ನರಕೋಶಗಳ ಬಗ್ಗೆ ಆ ಮಾಹಿತಿಗಳು ಹೋಗುತ್ತೆ. ಅದರ ಮೂಲಕ ಆ ಮಾಹಿತಿಗಳು ಸಂಸ್ಕರಿಸಲ್ಪಡುತ್ತದೆ. ನಂತರ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಬೇಕಾಗತ್ತೆ. ಆ ಹೇಗೆ ಕಾರ್ಯನಿರ್ವಹಿಸಬೇಕು ಹೇಳೋದು ಕ್ರಿಯಾವಾಹಿ ನರಕೋಶಗಳ ಮೂಲಕ ಬರಬೇಕಾಗತ್ತೆ. ಕ್ರಿಯಾವಾಹಿ ನರಕೋಶಗಳ ಮೂಲಕ ಮಾಹಿತಿಗಳು ಬಂದು ಕಾರ್ಯನಿರ್ವಾಹಕಗಳಿಗೆ ಹೀಗೆ ಕೆಲಸ ಮಾಡಬೇಕಂತ ಹೇಳಬೇಕಾಗತ್ತೆ. ಅದರ ನಂತರ ಕಾರ್ಯನಿರ್ವಾಹಕಗಳು ಕೆಲಸ ಮಾಡುತ್ತೆ. ಹಾಗಾಗಿ ಇವುಗಳನ್ನು ಹೇಳಿದ ಮಾಹಿತಿಗಳು ಯಾವ ಆಪ್ಷನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ನೆಕ್ಸ್ಟು ಕಾರ್ಯನಿರ್ವಾಹಕಗಳು ಆಗಿರುತ್ತೆ. ಪರಾವರ್ತಿತ ಚಾಪ ಈ ಕೆಳಕಂಡ ಭಾಗದ ಕಾರ್ಯವಾಗಿದೆ. ಮೆದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ ಮತ್ತು ಗ್ರಾಹಕ ಕೋಶ ಅಂತ ಹೇಳ್ತಾರೆ. ಈಗಾಗಲೇ ಆ ಚಾಪವನ್ನು ಹೇಳಾಗಿದೆ. ಆ ಚಾಪದಲ್ಲಿ ಸಂಬಂಧ ಕಲ್ಪಿಸುವ ನರಕೋಶ ಹೇಳೋದು ಮಧ್ಯದಲ್ಲಿ ಬರುತ್ತೆ. ಆ ಸಂಬಂಧ ಕಲ್ಪಿಸುವ ನರಕೋಶ ಮೆದುಳು ಬಳ್ಳಿಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಪರಾವರ್ತಿತ ಚಾಪ ಮೆದುಳು ಬಳ್ಳಿಯ ಕಾರ್ಯ ಆಗಿರುತ್ತೆ. ನೆಕ್ಸ್ಟು, ಕೇಂದ್ರ ನರ ವ್ಯವಸ್ಥೆ ಒಳಗೊಂಡಿರೋ ಭಾಗ ಮೆದುಳು ಬಳ್ಳಿ, ನರ ಮತ್ತು ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ಹೇಳಿದರೆ ಇದು ಎರಡನ್ನು ಒಳಗೊಂಡಿರುತ್ತೆ. ಯಾವ್ಯಾವುದಂತ ಹೇಳಿದ್ರೆ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಕ್ವಶನ್, ಮೆದುಳಿನ ಪ್ರಮುಖ ಆಲೋಚನೆ ಭಾಗ ಯಾವುದು? ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು. 4ನೇ ಆಪ್ಷನ್ ಮೆದುಳು ಬಳ್ಳಿ ಮತ್ತು ನರ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಮುಮ್ಮೆದುಳು. ಇದನ್ನು ಜ್ಞಾಪಕ ಶಕ್ತಿಯ ಕೇಂದ್ರ ಅಂತ ಕರೀತಾರೆ. ಆಲೋಚನೆಯ ಭಾಗ ಆಗಿರುತ್ತೆ. ನೆಕ್ಸ್ಟು, ಮೆದುಳಿನ ಯಾವ ಭಾಗ ಶ್ರವಣ ದೃಷ್ಟಿ ಕಾರ್ಯಗಳನ್ನು ನಿರ್ವಹಿಸುವುದು? ಮಧ್ಯ ಮೆದುಳು, ಹಿಮ್ಮೆದುಳು, ಮುಮ್ಮೆದುಳು, ಅನುಮಸ್ತಿಷ್ಕ. ಇಲ್ಲಿ ಕಾರ್ಯನಿರ್ವಹಿಸುವುದು ಮುಮ್ಮೆದುಳು ಆಗಿರುತ್ತೆ. ನೆಕ್ಸ್ಟ್, ಹಸಿವಿಗೆ ಸಂಬಂಧಿಸಿದ ಅಂಶವು ಮೆದುಳಿನ ಯಾವ ಭಾಗದಲ್ಲಿ ನಿರ್ವಹಿಸಲ್ಪಡುತ್ತದೆ? ಮುಮ್ಮೆದುಳು, ಹಿಮ್ಮೆದುಳು, ಅನುಮಸ್ತಿಷ್ಕ ಮತ್ತು ಮಧ್ಯ ಮೆದುಳು ಅಂತ ಹೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಮುಮ್ಮೆದುಳಿನಲ್ಲೇ ಅದು ನಿರ್ವಹಿಸಲ್ಪಡುತ್ತದೆ. ಮೆದುಳಿನ ಭಾಗ ಯಾವುದಂತ ಹೇಳಿದ್ರೆ ಮುಮ್ಮೆದುಳು, ಹಿಮ್ಮೆದುಳು ಮತ್ತು ಮಧ್ಯ ಮೆದುಳು ಆಗಿರುತ್ತೆ. ಪರಾವರ್ತನೆ ಕ್ರಿಯೆಗೆ ಉದಾಹರಣೆ: ಹುಣಸೆ ಹಣ್ಣನ್ನು ನೋಡಿದಾಗ ಬಾಯಲ್ಲಿ ನೀರು ಸುರಿಯುವುದು, ನೇರ ರೇಖೆಯಲ್ಲಿ ನಡೆಯುವುದು, ಸೈಕಲ್ ಹೊಡೆಯುವುದು, ದಾರಿಯಲ್ಲಿ ಕಂಡುಬರುವ ಮುಳ್ಳನ್ನು ನೋಡುವುದಾಗಿದೆ. ಅಂದರೆ ಪರಾವರ್ತನೆ ಕ್ರಿಯೆ ಇದು ಆಟೋಮೆಟಿಕ್ ಆಗಿ ನಡೆಯುವಂಥದ್ದು. ನಾವು ಮಾಡಬೇಕು ಅನ್ನೋ ಕ್ರಿಯೆ ಆಗಿರೋದಿಲ್ಲ, ನಮಗೆ ಗೊತ್ತಿಲ್ಲದೆ ಹಾಗೆ ನಡೆಯುವ ಕ್ರಿಯೆ ಆಗಿರುತ್ತೆ.
ಒಂದೊಂದೇ ಆಪ್ಷನ್ ನೋಡ್ತಾ ಬರೋಣ. ನೇರ ರೇಖೆಯಲ್ಲಿ ನಡೆಯುವುದಂತ ನೋಡೋಣ. ಮೊದಲನೇದಾಗಿ ನೇರ ರೇಖೆಯಲ್ಲಿ ನಡೆಯಬೇಕಾದ್ರೆ ನಾವು ಎಲ್ಲಿ ಯೋಚನೆ ಮಾಡ್ತೇವೆ? ಮೆದುಳಿನಲ್ಲಿ ಯೋಚನೆ ಮಾಡ್ತೇವೆ. ದಾರಿ ಡೊಂಕ ಇದ್ದರೂ ಸ್ಟ್ರೇಟ್ ಇದ್ದರೂ ಹೇಗೆ ನಡೆಯಬೇಕು, ನೇರವಾಗಿ ನಡೆಯಬೇಕು, ಬೆಂಡಾಗಿ ನಡೆಯಬೇಕು ಅನ್ನೋದನ್ನು ಎಲ್ಲಿ ಯೋಚನೆ ಮಾಡಿ ನಡಿತೇವೆ ನಾವು? ತಲೆಯಲ್ಲಿ ಮೆದುಳಿನ ಭಾಗದಲ್ಲಿ ಯೋಚನೆ ನಡೆಯುತ್ತೆ. ಹಾಗಾಗಿ ಇದು ಪರಾವರ್ತನೆ ಕ್ರಿಯೆ ಆಗಿರೋದಿಲ್ಲ. ಪರಾವರ್ತನೆ ಕ್ರಿಯೆ ಸಾಮಾನ್ಯವಾಗಿ ಮೆದುಳು ಬಳ್ಳಿಯಲ್ಲಿ ನಡೆಯುವಂಥ ಕ್ರಿಯೆ ಆಗಿರುತ್ತೆ. ಅದು ನಮಗೆ ತನ್ನಿಂದ ತಾನೇ ಗೊತ್ತಾಗದಿರುವ ಕ್ರಿಯೆ ಆಗಿರುತ್ತೆ. ನೆಕ್ಸ್ಟು ಸೈಕಲ್ ಹೊಡೆಯೋದು. ಸೈಕಲ್ ಹೊಡಿಬೇಕಾದ್ರೆ ನಾವು ಹಾಗೆ ಯಾವುದಾದ್ರೂ ಒಂದು ವಸ್ತು ಅಡ್ಡ ಬಂದಾಗ ಬ್ರೇಕ್ ಹಿಡಿಯೋದು. ಎತ್ತರ ಜಾಗದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಬಲದಿಂದ ನಾವು ಸೈಕಲ್ ಹೊಡಿತೇವೆ. ಡೌನ್ ಬಂದ ತಕ್ಷಣ ಬ್ರೇಕನ್ನು ಆಡಿಸ್ತಾ ಸ್ಲೋ ಆಗಿ ಸೈಕಲನ್ನು ಹೊಡಿತೇವೆ. ಇವೆಲ್ಲ ಕ್ರಿಯೆ ಮೆದುಳಿನ ಯೋಚನೆಗೆ ಒಳಪಟ್ಟಿರುವ ಕ್ರಿಯೆಯಾಗಿದೆ. ಹಾಗಾಗಿ ಇದು ಕೂಡ ಪರಾವರ್ತನೆ ಕ್ರಿಯೆ ಅಲ್ಲ. ನೆಕ್ಸ್ಟ್ ದಾರಿಯಲ್ಲಿ ಕಂಡುಬರುವ ಮುಳ್ಳನ್ನು ನೋಡೋದು. ದಾರಿಯಲ್ಲಿ ಮುಳ್ಳು ಬಿದ್ದಿದೆ, ನಾವು ನೋಡಿದ್ದೇವೆ ಅಷ್ಟೇ, ಇದು ಮುಳ್ಳಂತ ಗುರುತಿಸಿದ್ದೇವೆ. ಇದು ಯಾವ ಭಾಗ ಇರುತ್ತವೆ? ಅಲ್ಲಿಯೂ ಕೂಡ ಆಲೋಚನೆ ನಡೆದಿರುತ್ತೆ. ಈ ಆಲೋಚನೆ ನಡೆಯೋದು ಬಂದ ತಕ್ಷಣ ಅದೇನಾಗುತ್ತೆ? ಮೆದುಳಿನ ಕಾರ್ಯ ಆಗಿರುತ್ತೆ. ಹಾಗಾಗಿ ಇದು ಕೂಡ ಪರಾವರ್ತನೆ ಕ್ರಿಯೆ ಉದಾಹರಣೆ ಆಗಿರುವುದಿಲ್ಲ. ಒಂದು ವೇಳೆ ದಾರಿಯಲ್ಲಿ ಕಂಡುಬರುವ ಮುಳ್ಳನ್ನು ಮೆಟ್ಟಿದಾಗ ನಾವೇನು ಮಾಡ್ತೇವೆ? ಸಡನ್ನಾಗಿ ಕಾಲನ್ನು ತೆಗೆದುಕೊಳ್ಳುತ್ತೇವೆ. ನಮಗೆ ಅರಿವಿಲ್ಲದಂತೆ ಕಾಲು ಮೇಲಕ್ಕೆ ಎತ್ತುತ್ತೇವೆ. ಆ ಕ್ರಿಯೆ ಆಗಿದ್ದರೆ ಅದು ಪರಾವರ್ತನೆ ಕ್ರಿಯೆ ಆಗಿರ್ತಿತ್ತು. ಈಗ ನೆಕ್ಸ್ಟ್ ಫಸ್ಟ್ ಒಂದು ನೋಡೋಣ. ಹುಣಸೆ ಹಣ್ಣು ನೋಡಿದಾಗೆ ಬಾಯಲ್ಲಿ ನೀರು ಸುರಿಯೋದು. ಹುಣಸೆ ಹಣ್ಣಿನಂತಹ ವಸ್ತುಗಳನ್ನು ನೋಡೋದೆ, ಹುಳಿಯಾದ ವಸ್ತು ನೋಡಿದಾಗ ನಮಗೆ ತಿಳಿಯದೆ ಹಾಗೆ ನಾವು ಯೋಚನೆ ಮಾಡಬೇಕಂತಿಲ್ಲ, ಅದು ನಮಗೆ ತಿಳಿಯದೆ ಹಾಗೆ ಬಾಯಲ್ಲಿ ನೀರು ಸುರಿಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಪರಾವರ್ತನೆ ಕ್ರಿಯೆಗೆ ಉದಾಹರಣೆ ನೋಡೋದಾದರೆ ಆಪ್ಷನ್ ನಂಬರ್ 1 ಆಗಿರುತ್ತೆ. ನೆಕ್ಸ್ಟು ನಮ್ಮ ದೇಹದಲ್ಲಿ ಅನೈಚ್ಛಿಕ ಕ್ರಿಯೆಗಳು ನಿಯಂತ್ರಿಸಲ್ಪಡುವ ಭಾಗ. ಈ ಅನೈಚ್ಛಿಕ ಕ್ರಿಯೆಗಳು ಯಾವ ಭಾಗದಿಂದ ನಿಯಂತ್ರಿಸಲ್ಪಡುತ್ತವೆ? ಮಧ್ಯ ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು, ಮುಮ್ಮೆದುಳು ಮತ್ತು ಹಿಮ್ಮೆದುಳು ಅಂತ ಹೇಳಿದ್ದಾರೆ. ಇದು ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿಂದ ನಿಯಂತ್ರಿಸಲ್ಪಡುತ್ತದೆ. ನೆಕ್ಸ್ಟು ರಕ್ತದ ಒತ್ತಡ. ಈ ಅನೈಚ್ಛಿಕ ಕ್ರಿಯೆಯು ಯಾವ ಮೆದುಳಿನ ಭಾಗದಿಂದ ನಿಯಂತ್ರಿಸಲ್ಪಡುತ್ತದೆ? ಹಿಮ್ಮೆದುಳಿನ ಅನುಮಸ್ತಿಷ್ಕ, ಪಿಟ್ಯೂಟರಿ ಗ್ರಂಥಿ, ಮುಮ್ಮೆದುಳಿನ ಮಧ್ಯದ ಮೆದುಳು, ಹಿಮ್ಮೆದುಳಿನ ಮೆಡುಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಹಿಮ್ಮೆದುಳಿನ ಮೆಡುಲ. ಐಚ್ಛಿಕ ಕ್ರಿಯೆಗಳು ನಿಯಂತ್ರಿಸಲ್ಪಡುವ ಮೆದುಳಿನ ಭಾಗ: ಹಿಮ್ಮೆದುಳಿನ ಅನುಮಸ್ತಿಷ್ಕ, ಪಿಟ್ಯೂಟರಿ ಗ್ರಂಥಿ, ಮಧ್ಯದ ಮೆದುಳು, ಹಿಮ್ಮೆದುಳಿನ ಮೆದುಳು. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಮೊದಲನೇ ಆಪ್ಷನ್ ಏನು? ಮುಮ್ಮೆದುಳು ಸೆರೆಬ್ರಮ್, ಪಿಟ್ಯೂಟರಿ ಗ್ರಂಥಿ, ಮಧ್ಯದ ಮೆದುಳು, ಹಿಮ್ಮೆದುಳಿನ ಮೆಡುಲು ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಮುಮ್ಮೆದುಳು ಅಥವಾ ಸೆರೆಬ್ರಮ್. ಐಚ್ಛಿಕ ಕ್ರಿಯೆಗಳು ಇದರಿಂದ ನಿಯಂತ್ರಿಸಲ್ಪಟ್ಟರೆ, ಅನೈಚ್ಛಿಕ ಕ್ರಿಯೆಗಳು ಎಂದು ಹೇಳಿದೆ ಯಾವುದು? ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಹಿಮ್ಮೆದುಳಿನಲ್ಲಿಯೂ ಕೂಡ ಹಿಮ್ಮೆದುಳಿನ ಮೆಡುಲ ಹೆಚ್ಚಾಗಿ ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಮೆದುಳಿನಲ್ಲಿ ಕಂಡುಬರುವ ದ್ರವ ಯಾವುದು? ಸ್ಪೈನಲ್ ದ್ರವ, ಸೆರೆಬ್ರೋ ಮೆಡುಲರಿ ದ್ರವ, ಸೆರೆಬ್ರೋ ಸ್ಪೈನಲ್ ದ್ರವ, 4ನೇದು ಸೆರೆಬ್ರೋ ಕಾರ್ಟಿಕಲ್ ದ್ರವ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಸೆರೆಬ್ರೋ ಸ್ಪೈನಲ್ ದ್ರವ. ನೆಕ್ಸ್ಟ್ ಕ್ವಶನ್. ಸಸ್ಯಗಳಲ್ಲಿ ಸಹಭಾಗಿತ್ವವನ್ನು ನಿರ್ವಹಿಸುವುದು ಇದರಿಂದ. ಸಸ್ಯಗಳಲ್ಲಿ ಸಹಭಾಗಿತ್ವ ಮೊದಲನೇದು ರಾಸಾಯನಿಕಗಳ ಮೂಲಕ, ವಿದ್ಯುತ್ ಆವೇಗಗಳ ಮೂಲಕ, ರಾಸಾಯನಿಕ ಮತ್ತು ವಿದ್ಯುತ್ ಆವೇಗಗಳ ಮೂಲಕ. 4ನೇದು ರಾಸಾಯನಿಕ ಮತ್ತು ನೀರಿನ ಪ್ರಮಾಣದಲ್ಲಿ ವ್ಯಕ್ತೀಕರಿಸುವುದರ ಮೂಲಕ. ಇದಕ್ಕೆ ಸರಿಯಾದ ಆನ್ಸರು ರಾಸಾಯನಿಕ ಮತ್ತು ನೀರಿನ ಪ್ರಮಾಣದಲ್ಲಿ ವ್ಯಕ್ತೀಕರಿಸುವುದರ ಮೂಲಕ ಆಗತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಆಧಾರಿತ ಚಲನೆಯಲ್ಲ? ಮೊದಲನೇದು ನಾಚಿಕೆ ಮುಳ್ಳಿನ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಯಾಗಿ ಚಲಿಸುವುದು. ನೆಕ್ಸ್ಟು ಸೂರ್ಯನ ದಿಕ್ಕಿನ ಕಡೆ ಕಾಂಡದ ಚಲನೆ. ಅದಕ್ಕೂ ನಂತರ ಒಳಗೆ ಬೇರುಗಳ ಚಲನೆ, ಭೂಮಿಯ ಒಳಗೆ ಬೇರುಗಳ ಚಲನೆ. 4ನೇದು ಅಂಡಾಣುಗಳ ಒಳಗೆ ಕಡೆಗೆ ಪರಾಗರೇಣು ನಳಿಕೆಗಳ ಚಲನೆ. ಕೇಳಿದ ಕ್ವಶನ್ ಯಾವುದು? ಬೆಳವಣಿಗೆ ಆಧಾರಿತ ಚಲನೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನಾಚಿಕೆ ಮುಳ್ಳಿನ ಸಸ್ಯದ ಎಲೆಗಳು ಬೆಳವಣಿಗೆ ಆಧಾರಿತ ಚಲನೆಯನ್ನು ತೋರಿಸುವುದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಸೂರ್ಯನ ದಿಕ್ಕಿನ ಕಡೆ ಕಾಂಡದ ಚಲನೆ ಅಂತ ಹೇಳಿದ್ದಾರೆ. ಇಲ್ಲಿ ಬೆಳವಣಿಗೆ ಆಧಾರಿತ ಚಲನೆ ಆಗಿರುತ್ತದೆ. ಕಾಂಡದ ತುದಿಯಲ್ಲಿ
ಹಾರ್ಮೋನುಗಳು ಬಿಡುಗಡೆಯಾಗುತ್ತದೆ, ಪ್ರತಿಯಾಗಿ ಅಲ್ಲಿ ಕಾಂಡದ ಚಲನೆ ಉಂಟಾಗುತ್ತದೆ. ನೆಕ್ಸ್ಟ್ ಭೂಮಿಯ ಒಳಗೆ ಬೇರುಗಳ ಚಲನೆ. ಭೂಮಿಯ ಒಳಗಿನ ಬೇರುಗಳು ಒಂದು ಗುರುತ್ವಾನುವರ್ತನೆ ಚಲನೆಯಾಗಿರುತ್ತೆ. ಅದು ನೀರಿನ ಕಡೆಗೆ ಬೇರುಗಳು ಚಲಿಸಿದ್ರೆ ಅದು ಜಲಾನುವರ್ತನೆ ಚಲನೆಯಾಗಿರುತ್ತೆ. ಒಂದು ವೇಳೆ ಭೂಮಿಯ ಒಳಗಿನ ಬೇರುಗಳು ನೈಟ್ರೇಟ್ನಂತಹ ರಾಸಾಯನಿಕ ವಸ್ತುಗಳ ಕಡೆಗೆ ಬೆಳವಣಿಗೆ ಚಲಿಸಿದ್ರೆ ಅದು ರಾಸಾಯನಿಕ ಅನುವರ್ತನೆ ಆಗಿರುತ್ತೆ. ಇಲ್ಲಿ 4ನೇ ಆಪ್ಷನ್ ನೋಡೋದಾದರೆ ಅಂಡಾಣುಗಳಿಗೆ ಪರಾಗರೇಣುಗಳ ನಳಿಕೆಗಳ ಚಲನೆ ಅಂತ ಹೇಳಿದ್ದಾರೆ. ಇಲ್ಲಿ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆ ಯಾಕೆ ಚಲಿಸುತ್ತೆ ಅಂದರೆ ಅಂಡಾಣುಗಳು ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ, ಅವಕ್ಕೆ ಅನುಗುಣವಾಗಿ ಪರಾಗರೇಣುಗಳ ನಳಿಕೆಗಳು ಬೆಳವಣಿಗೆ ಆಗತ್ತೆ. ನೆಕ್ಸ್ಟು ಸಸ್ಯದ ಜೀವಕೋಶಗಳು ಈ ಮೂಲಕ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸುವುದು. ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸುವುದರ ಮೂಲಕ, ವಿದ್ಯುತ್ ಆವೇಗಗಳ ಮೂಲಕ ಮತ್ತು ವಿಶಿಷ್ಟ ಪ್ರೋಟೀನ್ಗಳ ಸಂಯೋಜನೆ ಬದಲಾವಣೆ ಮಾಡೋದರ ಮೂಲಕ. 4ನೇದೇನು ಹೇಳಿದ್ದಾರೆ? ಎರಡರ ಮೂಲಕನೂ ಹೇಳಿದ್ದಾರೆ, ಅಂದರೆ ನೀರಿನ ಪ್ರಮಾಣ ಮತ್ತು ವಿದ್ಯುತ್ ಆವೇಗಗಳ ಮೂಲಕ ಅಂತ ಹೇಳಿದ್ದಾರೆ. ಇದಕ್ಕೆ 4ನೇ ಆಪ್ಷನ್ ಸರಿಯಾದ ಆಪ್ಷನ್ ಆಗಿರುತ್ತೆ. ಇಲ್ಲಿ 3ನೇ ಆಪ್ಷನ್ ನೋಡೋದಾದರೆ ಯಾವುದು? ವಿಶಿಷ್ಟ ಪ್ರೋಟೀನ್ಗಳ ಸಂಯೋಜನೆಯನ್ನು ಬದಲಾವಣೆ ಮಾಡೋದ್ರ ಮೂಲಕ ಅಂತ ಹೇಳಿದ್ದಾರೆ. ಈ ಪ್ರೋಟೀನ್ ಸಂಯೋಜನೆ ಬದಲಾವಣೆ ಮಾಡೋದು ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಬೆಳೆಯುತ್ತಿರುವ ಸಸ್ಯ ಸೂರ್ಯನ ಕಡೆ ಮುಖ ಮಾಡಿ ಬೆಳೆಯುತ್ತಿರುವಾಗ ಕಾಂಡದ ತುದಿಯಲ್ಲಿ ಕಂಡುಬರುವ ಹಾರ್ಮೋನ್ ಯಾವುದು? ಆಕ್ಸಿನ್, ಅಬ್ಸೆಸಿಕ್ ಆಮ್ಲ, ಜಿಬ್ಬರ್ಲಿನ್, ಸೈಟೋಕೈನಿನ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಆಕ್ಸಿನ್. ನೆಕ್ಸ್ಟ್ ಸಸ್ಯದ ಬೆಳವಣಿಗೆ ಪ್ರತಿಬಂಧಿಸಲು ಕಾರಣವಾದ ಹಾರ್ಮೋನ್ ಅಂತ ಕೇಳಿದ್ದಾರೆ. ಪ್ರತಿಬಂಧನೆ ಅಂದರೆ ಈ ಬೆಳವಣಿಗೆಯನ್ನು ಸ್ಟಾಪ್ ಮಾಡೋದು ಅಥವಾ ಕಡಿಮೆ ಮಾಡೋದು, ಆ ರೀತಿಯಾದ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸೆಸಿಕ್ ಆಮ್ಲ ಮತ್ತು ಅಬ್ಸೆಸಿಕ್ ಆಮ್ಲ ಅಂತ 3 ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಅಬ್ಸೆಸಿಕ್ ಆಮ್ಲ ಆಗಿರುತ್ತೆ. ಇದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧನೆ ಮಾಡುತ್ತೆ. ನಮ್ಮ ದೇಹದಲ್ಲಿ 2ನೇ ವಿಧದ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ವ್ಯವಸ್ಥೆಯನ್ನು ನಿರೂಪಿಸುವುದು ಯಾವುದು? ಕಿಣ್ವ, ಹಾರ್ಮೋನು, ನರವೇಗಗಳು ಮತ್ತು ಹಾರ್ಮೋನು ಮತ್ತು ನರವೇಗಗಳು 2 ಅಂತ ಹೇಳಿದ್ದಾರೆ. ಇಲ್ಲಿ ಕೇಳಿದ್ದು 2ನೇ ವಿಧದ ನಿಯಂತ್ರಣ. ನಮ್ಮ ದೇಹದಲ್ಲಿ ಏನಾದರೂ ನಿಯಂತ್ರಣ ಸಹಭಾಗ ವ್ಯವಸ್ಥೆಯನ್ನು ನಿರೂಪಿಸುವುದು ಯಾವುದಂತ ಕೇಳಿದಿದ್ರೆ ಆಗ ಹಾರ್ಮೋನ್ ಮತ್ತು ನರವೇಗಗಳು ಇದಕ್ಕೆ ಸರಿಯಾದ ಆನ್ಸರ್ ಆಗ್ತಿತ್ತು. ಆದರೆ ಇಲ್ಲಿ ಕೇಳಿದ ಕ್ವಶನ್ ಏನು? 2ನೇ ವಿಧದ ನಿಯಂತ್ರಣ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸಹಾಯಕವಾಗುವುದು ಕಿಣ್ವಗಳು ಆಗಿರುತ್ತೆ. ನೆಕ್ಸ್ಟ್ 25ನೇ ಕ್ವಶನು. ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು ಥೈರಾಕ್ಸಿನ್ ಆಗಿರುತ್ತೆ. ಥೈರಾಕ್ಸಿನ್. ನೆಕ್ಸ್ಟ್ ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಗತ್ಯ ಇರುವ ಪೋಷಕಾಂಶ ನೋಡೋದಾದರೆ ಅಯೋಡಿನ್, ಕಬ್ಬಿಣ, ಹಿಮೋಗ್ಲೋಬಿನ್ ಮತ್ತು ಸಾರಜನಕ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಯೋಡಿನ್. ಥೈರಾಕ್ಸಿನ್ ಸಂಶ್ಲೇಷಣೆಗೆ ಇದು ಅಯೋಡಿನ್ ಬೇಕೇ ಬೇಕು. ಒಂದು ವೇಳೆ ಅಯೋಡಿನ್ ಸರಿಯಾಗಿ ಬಿಡುಗಡೆ ಆಗದಿದ್ದರೆ, ಸರಿಯಾಗಿ ಸಿಗದೆ ಹೋದರೆ, ಸರಿಯಾಗಿ ಸಿಗದೆ ಹೋದರೆ ಅವಾಗ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗಲ್ಲ. ಆಗ ಥೈರಾಯ್ಡ್ ಕಾಯಿಲೆಗೆ ತುತ್ತಾಗಬೇಕಾಗತ್ತೆ. ಅಯೋಡಿನ್ ಕೊರತೆಯಿಂದ ಕಂಡುಬರುವ ರೋಗ ಗಳಗಂಡ, ಸಕ್ಕರೆ ಕಾಯಿಲೆ, ಕುಂಠಿತ ಬೆಳವಣಿಗೆ ಮತ್ತು ಹೃದಯಾಘಾತ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಗಳಗಂಡ. ನೆಕ್ಸ್ಟ್ ಕ್ವಶನ್. ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಯಾವುದು? ವೃಷಣಗಳು, ಮೆದೋಜೀರಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಮತ್ತೊಂದು ಪಿಟ್ಯೂಟರಿ ಗ್ರಂಥಿ ಅಂತ ಹೇಳಿದ್ದಾರೆ. ಬೆಳವಣಿಗೆಯ ಹಾರ್ಮೋನ್ ಆದ್ದರಿಂದ ಇದು ಪಿಟ್ಯೂಟರಿ ಗ್ರಂಥಿಯ ಕಾರ್ಯ ಆಗಿರುತ್ತೆ. ಇನ್ನು ವೃಷಣಗಳು ನೋಡಿದ್ರೆ ಅದು ಸೆಕೆಂಡರಿ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಮೇದೋಜೀರಕ ಗ್ರಂಥಿ ನೋಡೋದಾದರೆ ಸಕ್ಕರೆ ಕಾಯಿಲೆ ನಿಯಂತ್ರಿಸುವ ಗ್ರಂಥಿ ಅಂತಲೇ ಕರೀತಾರೆ ಇದನ್ನು. ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಕೆಯನ್ನು ಮಾಡುತ್ತೆ. ನೆಕ್ಸ್ಟ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಗ್ರಂಥಿ ವೃಷಣ, ಮೆದೋಜೀರಕ ಗ್ರಂಥಿ, ಥೈರಾಯ್ಡ್ ಮತ್ತು ಪಿಟ್ಯೂಟರಿ ಅಂತ ಹೇಳಿದ್ದಾರೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವ ಗ್ರಂಥಿ ಮತ್ತು ನಿಯಂತ್ರಿಸುವುದು ಹಾರ್ಮೋನ್ ಯಾವುದಂದರೆ ಇನ್ಸುಲಿನು. ಈ ಇನ್ಸುಲಿನ್ ಬಿಡುಗಡೆ ಮಾಡುವ ಗ್ರಂಥಿ ಮೆದೋಜೀರಕ ಗ್ರಂಥಿ. ನೆಕ್ಸ್ಟು ವೃಷಣಗಳು ಉತ್ಪತ್ತಿ ಮಾಡುವ ಹಾರ್ಮೋನ್ ಥೈರಾಕ್ಸಿನ್, ಆಕ್ಸಿಟೋಸಿನ್, ಟೆಸ್ಟೋಸ್ಟಿರಾನ್ ಮತ್ತು ಆಂಡ್ರೋಜನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೆಸ್ಟೋಸ್ಟಿರಾನ್.
ಪುರುಷರಲ್ಲಿ ಕಂಡುಬರುವ ಹಾರ್ಮೋನ್. ನೆಕ್ಸ್ಟು ರಾಸಾಯನಿಕ ಸಹಭಾಗಿತ್ವ ಇವುಗಳಲ್ಲಿ ಕಂಡುಬರುತ್ತವೆ. ಮೊದಲನೇದು ಸಸ್ಯಗಳಲ್ಲಿ ಮಾತ್ರ, ಎರಡನೇದು ಪ್ರಾಣಿಗಳಲ್ಲಿ ಮಾತ್ರ, ಮೂರನೇದು ಸಸ್ಯ ಮತ್ತು ಪ್ರಾಣಿಗಳ ಎರಡರಲ್ಲೂ ಅಂತ ಹೇಳಿದ್ದಾರೆ, ನಾಲ್ಕನೇದು ಕೆಳಮಟ್ಟದ ಜೀವಿಗಳಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಈ ರಾಸಾಯನಿಕ ಸಹಭಾಗಿತ್ವ ಕಂಡುಬರೋದು ಸಸ್ಯಗಳಲ್ಲೂ ಕಂಡುಬರುತ್ತೆ ಮತ್ತು ಪ್ರಾಣಿಗಳಲ್ಲಿಯೂ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೇಗೆ ಎನ್ನುತ್ತಾರೆ? ಎರಡು ನರಕೋಶ, ಇಲ್ಲೊಂದು ನರಕೋಶ ಇದೆ, ಇಲ್ಲೊಂದು ನರಕೋಶ ಇದೆ. ಈ ಎರಡು ನರಕೋಶಗಳ ನಡುವಿನ ಜಾಗವನ್ನೇನಂತ ಕರೀತಾರೆ ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಜ್ಞಾನೇಂದ್ರಿಯಗಳು, ಎರಡನೇದು ಆಕ್ಸಾನು, ಡೆಂಡ್ರೈಡು, ಸಂಸರ್ಗ ಅಂತ ಹೇಳಿದ್ದಾರೆ. ಸರಿಯಾದ ಆನ್ಸರ್ ನೋಡೋದಾದರೆ ಇದು ಸಂಸರ್ಗ ಆಗಿರುತ್ತೆ. ನೆಕ್ಸ್ಟ್, ಚಲನೆಗೆ ಸ್ನಾಯುಗಳ ಹೊಂದಾಣಿಕೆಯನ್ನು ನಿರ್ವಹಿಸುವ ಮಾನವನ ಮೆದುಳಿನ ಭಾಗ. ಮೊದಲನೇದಾಗಿ ಮುಮ್ಮೆದುಳು, ಮಧ್ಯದ ಮೆದುಳು, ಫಾನ್ಸ್ ಮತ್ತು ಅನುಮಸ್ತಿಷ್ಕ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾಗಿ ಆನ್ಸರ್ ಹೇಳೋದಾದರೆ ಅನುಮಸ್ತಿಷ್ಕ. ನೆಕ್ಸ್ಟ್, ಥೈರಾಕ್ಸಿನ್ ಹಾರ್ಮೋನಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಆಹಾರದಲ್ಲಿ ಅಯೋಡಿನ್ ಉತ್ಪಾದನೆಗೆ ಅಗತ್ಯ. ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ. ಥೈರಾಕ್ಸಿನ್ ಹಾರ್ಮೋನಿಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ. ಸರಿಯಾದ ಹೇಳಿಕೆ ಯಾವುದಂತ ನೋಡೋದಾದರೆ ಇದು ಸರಿಯಾದ ಹೇಳಿಕೆ. ಇದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ. ಇದು ಸರಿಯಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿದ್ರೆ ಅಯೋಡಿನ್ ಅವಶ್ಯಕ. ಜೊತೆಗೆ ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ತಪ್ಪಾದ ಹೇಳಿಕೆ ಆಗೋದ್ರಿಂದ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ ಹೇಳೋದು ತಪ್ಪಾಗುತ್ತದೆ. ಇದು ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಸಸ್ಯವೊಂದರ ಬೇರುಗಳು ಮಣ್ಣಿನಲ್ಲಿರುವ ನೈಟ್ರೇಟ್ ಸಾಂದ್ರತೆಯ ಪ್ರದೇಶದಲ್ಲಿ ಬೆಳೆಯುತ್ತಿದ್ದರೆ ಅದು ದ್ವಿತೀಯ ಅನುವರ್ತನೆ, ಜಲಾನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ ಅಂತ ಹೇಳಿದ್ದಾರೆ. ನೈಟ್ರೇಟ್ ಇದು ಒಂದು ರಾಸಾಯನಿಕ, ಹಾಗಾಗಿ ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟು, ಥೈರಾಕ್ಸಿನ್ ಹಾರ್ಮೋನ್ನಲ್ಲಿರೋ ಖನಿಜಾಂಶ ಇದಾಗಿದೆ: ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ, ಅಯೋಡಿನ್. ಅಯೋಡಿನ್ ಒಂದು ಅವಶ್ಯಕವಾಗಿರುವ ಖನಿಜಾಂಶ ಇದಾಗಿದೆ. ಇದರಲ್ಲಿ ಥೈರಾಕ್ಸಿನ್ ಹಾರ್ಮೋನಲ್ಲಿ ಖನಿಜಾಂಶ ನೋಡೋದಾದರೆ ಅದು ಅಯೋಡಿನ್ ಅಂತ ಆಗಿರುತ್ತೆ. ಇನ್ನು ರಕ್ತಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಖನಿಜಾಂಶ ಬಂದಿದ್ದರೆ ನೀವು ಕಬ್ಬಿಣ ಅಂತ ಹೇಳ್ಬೋದು. ಗ್ರಂಥಿಗಳ ನಾಯಕ ಗ್ರಂಥಿ ಎಂದು ಗುರುತಿಸಲ್ಪಡುವ ಮಾನವನ ದೇಹದಲ್ಲಿನ ಗ್ರಂಥಿ ಯಾವುದು? ಹೇಳಿದಾರೇನು? ಗ್ರಂಥಿಗಳ ನಾಯಕ ಗ್ರಂಥಿ, ಮಾಸ್ಟರ್ ಗ್ಲ್ಯಾಂಡ್ ಅಂತಲೇ ಕರೀತಾರೆ. ಯಾವ ಗ್ರಂಥಿ? ಅಡ್ರಿನಲ್, ಥೈರಾಯ್ಡ್, ಪಿಟ್ಯೂಟರಿ, ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದು ಮೇನ್ ಆಗಿ ಇದನ್ನು ಪಿಟ್ಯೂಟರಿ ಗ್ರಂಥಿ ಅಂತ ಕರೀತಾರೆ. ಗ್ರಂಥಿಗಳ ನಾಯಕ ಗ್ರಂಥಿಯನ್ನು ಗ್ರಂಥಿಗಳ ನಾಯಕ ಗ್ರಂಥಿ ಅಂತ ಕರೀತಾರೆ, ಪಿಟ್ಯೂಟರಿ ಗ್ರಂಥಿಯನ್ನು. ನೆಕ್ಸ್ಟ್, ಸೈಟೋಕೈನಿನ್ ಹಾರ್ಮೋನ್ ಇದು ಈ ಕೆಳಕಂಡ ಕ್ರಿಯೆಯನ್ನು ಪ್ರಚೋದಿಸುವುದು: ಕೋಶ ವಿಭಜನೆ, ಹೂಗಳ ಉತ್ಪತ್ತಿ, ನೆಕ್ಸ್ಟ್ ಚಿಗುರುಗಳು ಉದ್ದವಾಗಿ ಬೆಳೆಯುವುದು, ನಾಲ್ಕನೇದು ಹಣ್ಣುಗಳ ಉತ್ಪತ್ತಿ. ಸೈಟೋಕೈನಿನ್. ಇನ್ನು ಚಿಗುರುಗಳು ಉದ್ದವಾಗಿ ಬೆಳೆಯುವುದಂದರೆ ಆಗ ಹೇಳಿದೆ ಯಾವುದಂತ, ಆದರೆ ಇಲ್ಲಿ ಸೈಟೋಕೈನಿನ್ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೋಶ ವಿಭಜನೆ ಇದರ ಮುಖ್ಯ ಕಾರ್ಯ ಆಗಿರುತ್ತೆ. ಆಕ್ಸಿನ್ ಏನಾಗ್ತಿತ್ತು? ಚಿಗುರುಗಳು ಉದ್ದವಾಗಿ ಬೆಳೆಯುವುದಕ್ಕೆ ಸಹಾಯಕವಾಗ್ತಿತ್ತು. ಹೆಣ್ಣಿನ ದ್ವಿಲೈಂಗಿಕ ಲಕ್ಷಣಕ್ಕೆ ಬೆಳವಣಿಗೆ ಕಾರಣವಾದ ಹಾರ್ಮೋನ್: ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್, ಪ್ರೊಜೆಸ್ಟೆರಾನ್ ಮತ್ತು ಅಡ್ರಿನಲ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ರೋಜನ್. ನೆಕ್ಸ್ಟು, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಗುರುತಿಸಲ್ಪಡುವ ಹಾರ್ಮೋನ್ ಯಾವುದು? ಫಸ್ಟ್ ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್, ಪ್ರೊಜೆಸ್ಟೆರಾನ್ ಮತ್ತು ಅಡ್ರಿನಲ್. ಇದಕ್ಕೆ ಸರಿಯಾದ ಉತ್ತರ ಅಂತಾದರೆ ಅಡ್ರಿನಲ್ ಹಾರ್ಮೋನ್. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಭಯವಾದಾಗ ಅಥವಾ ಯಾವುದೇ ಒಂದು ಭಯಾನಕ ಘಟನೆ ಕಣ್ಣೆದುರಿಗೆ ನಡೆದಿದ್ದಾಗ, ಹಾವು ಬಂದು ಇಂಥ ಮುಂತಾದ ತಿಳಿದೇ ಇರುವ ಘಟನೆಗಳು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆದ ಘಟನೆಗಳು ನಮ್ಮ ಎದುರಿಗಾದಾಗ ಹೆಚ್ಚಾಗಿ ಅಡ್ರಿನಲ್ ಗ್ರಂಥಿ ಸ್ರವಿಸಲ್ಪಡುತ್ತದೆ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಇದಕ್ಕೆ ಕರೀತಾರೆ. ಈ ಹಾರ್ಮೋನ್ ಬಿಡುಗಡೆ ಆದಾಗ ಎಲ್ಲ ಕ್ರಿಯೆಗಳು ವೇಗವಾಗಿ ನಡೆಯುತ್ತೆ. ಹೃದಯದ ಬಡಿತ ವೇಗವಾಗಿ ಆಗುತ್ತೆ, ಸ್ನಾಯುಗಳ ಚಲನೆ ವೇಗವಾಗಿ ಆಗುತ್ತೆ,
ಹಸಿವೆ ಕೂಡ ಕಡಿಮೆ ಆಗುತ್ತೆ. ಹೀಗೆ ವಿವಿಧ ರೀತಿಯ ಕಾರ್ಯಗಳನ್ನು ಸಂಯೋಜಿಸೋದ್ರ ಮೂಲಕ ಈ ಕಾರ್ಯ ನಡೆಯುತ್ತಾ ಹೋಗುತ್ತೆ. ದೈತ್ಯತೆ ಹಾಗೂ ಕುಬ್ಜತೆ ಈ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದ ಉಂಟಾಗುತ್ತದೆ. ಅಡ್ರಿನಲಿನ್, ಪಿಟ್ಯೂಟರಿ, ಮೇದೋಜೀರಕ ಗ್ರಂಥಿ ಮತ್ತು ಜನನ ಗ್ರಂಥಿ ಅಂತ ಹೇಳಿದ್ದಾರೆ. ಈ ಪಿಟ್ಯೂಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಪಿಟ್ಯೂಟರಿ ಗ್ರಂಥಿಯೇ ದೈತ್ಯತೆ ಹಾಗೂ ಕುಬ್ಜತೆಯ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದ ಉಂಟಾಗುತ್ತದೆ. ಪಿಟ್ಯೂಟರಿ ಗ್ರಂಥಿಯ ಸ್ರವಿಕೆ ಸರಿಯಾಗಿ ಆಗದಿದ್ದರೆ ದೈತ್ಯತೆ ಮತ್ತು ಕುಬ್ಜತೆ ಉಂಟಾಗುತ್ತೆ. ಒಮ್ಮೆ ದೈತ್ಯವಾಗಿ ಬೆಳಿತಾನೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಕುಬ್ಜವಾಗಿ ಬೆಳಿತಾನೆ. ಇದನ್ನು ಬೆಳವಣಿಗೆ ಹಾರ್ಮೋನ್ ಅಂತಲೇ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಅಡ್ರಿನಲ್ ಹಾರ್ಮೋನನ್ನು ದೇಹದ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯಲು ಕಾರಣ. ನಾವು ಬಿದ್ದಾಗ ದೇಹಕ್ಕೆ ಪೆಟ್ಟಾಗದಂತೆ ನೋಡಿಕೊಳ್ಳುವುದು, ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವುದು, ದೇಹದ ಸ್ನಾಯುಗಳ ಚಟುವಟಿಕೆಯನ್ನು ನಿಯಂತ್ರಿಸುವುದು, ಭಯ, ಕೋಪ, ತಾಪ ಮುಂತಾದ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಸಹಾಯ ಮಾಡುವುದು. ಇದಕ್ಕೆ ನೇರವಾದ ಉತ್ತರ ಹೇಳೋದಾದರೆ ಭಯ, ಕೋಪ, ತಾಪ ಮುಂತಾದ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ಅದನ್ನು ಅಡ್ರಿನಲ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ. ಥ್ಯಾಂಕ್ ಯು ಫಾರ್ ಅವರ್ ವಾಚಿಂಗ್ ವಿಡಿಯೋ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮುಂದಿನ ವಿಡಿಯೋದಲ್ಲಿ ನಾವು ಬೇರೊಂದು ಪಾಠದ MCQಗಳನ್ನು ನೋಡ್ತಾ ಹೋಗೋಣ.